ಬಾನಾ ಸರ್ ಬನ್ನಿ ನಾಗರಾಜ್ ಅವರ ಬನ್ನಿ ಇಲ್ಲ ಇದೆ ಬನ್ನಿ ಸರ ಬನ್ನಿ ಇಲ್ಲ ಇದೆ ಇಲ್ಲ ಅವ್ರು ಕಾಣಿಸ್ತಾರೆ ಏನು ಕ್ರಮಗಳನ್ನ ಎಲ್ಲಿಂದ ಆರಂಭಿಸಿದ್ರು ಅಂದ್ರೆ ಯುನೈಟೆಡ್ ನೇಷನ್ಸ್ ಅಂದ್ರೆ ವಿಶ್ವಸಂಸ್ಥೆಯ ಇಲ್ಲಿ ಯುನೈಟೆಡ್ ನೇಷನ್ಸ್ ಪ್ರೋಟೋಕಾಲ್ ಟು ಪ್ರಿವೆಂಟ್ ಸಪ್ರೆಸ್ ಅಂಡ್ ಪನಿಷ್ ವುಮೆನ್ ಟ್ರಾಫಿಕಿಂಗ್ ಇನ್ ಪರ್ಸನ್ಸ್ ಅಂತ ಆರ್ಟಿಕಲ್ 3 ಪ್ಯಾರಾ 3ರಲ್ಲಿ ಅದರ ಬಗ್ಗೆ ಒಂದು ವಿವರವನ್ನು ಕೊಡಲಾಗಿದೆ. ಅದರಲ್ಲಿ ಡೆಫಿನಿಷನ್ ಕೂಡ ಕೊಡಲಾಗಿದೆ. ವುಮೆನ್ ಟ್ರಾಫಿಕ್ ಅಂತಂದ್ರೆ ಏನಿರುತ್ತೆ ಅಂದ್ರೆ ರಿಕ್ರೂಟ್ಮೆಂಟ್, ಫಸ್ಟ್ ನೇಮಕಾತಿ ಅಂದ್ರೆ ಇಟ್ ಈಸ್ ನಾಟ್ ಲೀಗಲ್ ಅಪಾಯಿಂಟ್ಮೆಂಟ್. ನಿಮಗೆ ನೌಕರಿಗೆ ಆದ ತಕ್ಷಣ ಏನ್ ಮಾಡ್ತಾರೆ, ಎಲ್ಲ ಇಂಟರ್ವ್ಯೂ ಇರುತ್ತೆ, ಎಕ್ಸಾಮ್ ಇರುತ್ತೆ, ಮುಂದೆ ಆಮೇಲೆ ಸಿಲೆಕ್ಷನ್ ಇರುತ್ತೆ, ಆಮೇಲೆ ರಿಪೋರ್ಟಿಂಗ್ ಫಾರ್ ಡ್ಯೂಟಿ, ಸಂಬಳ ಕೂಡ ಎಲ್ಲ ಇರುತ್ತೆ. ಇದು ಲೀಗಲ್ ರಿಕ್ರೂಟ್ಮೆಂಟ್. ಇಲ್ಲಿ ಇಲ್ಲೀಗಲ್ ರಿಕ್ರೂಟ್ಮೆಂಟ್, ಅದಕ್ಕೆ ಆದಂತ ಒಂದು ಅಪಾಯಿಂಟ್ಮೆಂಟ್ ಆರ್ಡರ್ ಇರಲ್ಲ, ಮುಂದೆ ನಿರ್ದಿಷ್ಟ ಸಂಬಳ ಇರಲ್ಲ, ಹೀಗೆ ಅದಕ್ಕೆ ಕ್ವಾಲಿಫಿಕೇಶನ್ ಇರಲ್ಲ. ನನ್ನ ಮಗಳು ನೋಡಕ್ಕೆ ಚೆನ್ನಾಗಿರಲ್ಲ, ಆಯ್ತು ಇವನ್ನ ಸೆಕ್ಸುವಲ್ ಎಕ್ಸ್ಪ್ಲಾಯ್ಟೇಷನ್ಗೆ ಯೂಸ್ ಮಾಡ್ಕೊಂಡ್ಬಿಡುವುದು. ಹೀಗೆ ಅದಕ್ಕೆ ನಿರ್ದಿಷ್ಟವಾದಂತ ಒಂದು ರಿಕ್ರೂಟ್ಮೆಂಟ್ ಇರಲ್ಲ. ಮುಂದೆ ಅಲ್ಲಿ ಇನ್ನೊಂದು ಏನಿರುತ್ತೆ ಅಂದ್ರೆ ಟ್ರಾನ್ಸ್ಪೋರ್ಟೇಷನ್, ಅಂದ್ರೆ ಇಲ್ಲಿಂದ ಯಾವುದೋ ಒಂದು ಫಿಲ್ಮ್, ಸರ್ ಹೇಳಿದ ಫಿಲ್ಮ್ ಅನ್ಸುತ್ತೆ, ನಾಳೆ ಎಲ್ಲ ಸ್ವಲ್ಪ ಕ್ಲಿಪ್ ನೋಡ್ದಂಗಿದೆ. ಅದರಲ್ಲಿ ಒಂದು ಕಾರ್ಗೋ ಇದ್ರ ವೆಹಿಕಲ್ ಇರುತ್ತಲ್ಲ, ಯಾವುದು ಕವರ್ ಇರ್ತದೆ, ಟ್ರಕ್ಗಳು ಇರ್ತಲ್ಲ, ಪೂರ ಕಂಟೈನರ್ಗಳಲ್ಲಿ ಹೆಣ್ಮಕ್ಳನ್ನ ಹೆಂಗೆ ಅಂದ್ರೆ ಈ ಜನಗಳನ್ನ ಹಾಕೋತಾರಲ್ಲ ಆ ತರ ಹಾಕೊಂಡು ಲೋಡ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಮುಂದೆ ಯಾವುದೊಂದು ಕ್ರೈಮ್ ಡೈರಿದಲ್ಲಿ ಏನೋ ನೋಡ್ದಂಗಿತ್ತು ನನಗೆ. ಅದರಲ್ಲಿ ಒಂದು ಹುಡುಗಿ ಏನೋ ಒಂದು ಚಿರಾಕ್ ಸ್ಟಾರ್ಟ್ ಮಾಡಿರ್ತಾರೆ. ಇದು ಯಾರಿಗೋ ಸಂಶಯ ಬರುತ್ತೆ, ಇಮಿಡಿಯೇಟ್ ಆಗಿ ಪೊಲೀಸರಿಗೆ ಮಾಹಿತಿ ಕೊಡ್ತಾರೆ. ಪೊಲೀಸ್ ಆ ವೆಹಿಕಲನ್ನ ಹಿಂದ್ಗಡೆಯಿಂದ ಚೇಸ್ ಮಾಡ್ಕೊಂಡು ಹೋಗ್ತಾರೆ. ಮಾಡ್ಕೊಂಡು ಹೋದಾಗ ಆ ಹುಡುಗಿ ಅಲ್ಲಿ ಒಳಗಡೆಯಿಂದ ಏನೋ ಒಂದು ಚೀಟಿ ಬರ್ಕೊಂಡು ಇರ್ತಾರೆ. ಅವಾಗ ನೋಡ್ಬಿಟ್ಟು ಅದನ್ನ ಗಾಡಿ ಫಾಲೋ ಮಾಡ್ಕೊಂಡು ಹೋಗಿ ಆ ಗಾಡಿನ ಅಡ್ಡಗಟ್ಟಿ ಹಿಡಿದು ಇದು ಮಾಡಿ ಓಪನ್ ಮಾಡಿ ನೋಡಿದಾಗ ಸುಮಾರು ಜನ ಇಲ್ಲದ್ರು ಒಂದು 500-400 ಜನ ಹುಡುಗಿಯರನ್ನ ಅಲ್ಲಿ ಹೊರಗಡೆ ಹಾಕಿರ್ತಾರೆ. ಇದು ಒನ್ ಆಫ್ ದಿ ಮೋಡ್ ಆಫ್ ದಿ ವುಮೆನ್ ಟ್ರಾಫಿಕಿಂಗ್. ಇಲ್ಲಿಂದ ಸಾಗಣೆ ಮಾಡ್ಕೊಂಡು ಹೋಗೋದು. ಅದೇ ಹೇಳಿದ್ರೆ ನಿಮಗೆ ರಸ್ತೆ ಮಾರ್ಗ ಆಯ್ತು, ಜಲಮಾರ್ಗ ಆಯ್ತು, ವಾಯು ಮಾರ್ಗ ಮುಖಾಂತರ ಅವರನ್ನ ಸಾಗಾಣಿಕೆ ಮಾಡ್ತಾರೆ, ಹಾರ್ಬರಿಂಗ್ ಮಾಡ್ತಾರೆ. ಮುಂದೆ ಅವರಿಗೆ ಬೆದರಿಕೆ ಹಾಕ್ತಾರೆ, ಮೋಸ ಮಾಡ್ತಾರೆ. ಮುಂದೆ ಅಬ್ಯೂಸ್ ಆಫ್ ಪವರ್ ಆಫ್ ಪೊಸಿಷನ್, ಅಂದ್ರೆ ಯಾವುದೋ ಒಂದು ಅಧಿಕಾರದಲ್ಲಿದ್ದಾಗ ಅದನ್ನ ದುರುಪಯೋಗಪಡಿಸಿಕೊಂಡು ಈ ರೀತಿ ಹೆಣ್ಣು ಮಕ್ಕಳು ಮತ್ತು ಮಕ್ಕಳ ಶೋಷಣೆಯನ್ನು ಮಾಡ್ತಾರೆ. ಮುಂದೆ ಆಫ್ ಗಿವಿಂಗ್ ಅಂಡ್ ರಿಸೀವಿಂಗ್ ಪೇಮೆಂಟ್ಸ್ ಆರ್ ಬೆನಿಫಿಟ್ಸ್ ಟು ಅಚೀವ್ ದ ಕನ್ಸೆಂಟ್ ಆಫ್ ಪರ್ಸನ್ ಹ್ಯಾವಿಂಗ್ ಕಂಟ್ರೋಲ್ ಓವರ್ another ಪರ್ಸನ್. ಈ ಉದಾಹರಣೆಗೆ ಅಲ್ಲಿ ಇಬ್ಬರ ಮಧ್ಯೆ ಒಂದು ವ್ಯವಹಾರ ಇರುತ್ತೆ, ನೀವು ಥರ್ಡ್ ಪಾರ್ಟಿ, ನಿಮ್ಗೇನು ಗೊತ್ತೇ ಇರಲ್ಲ. ಅವರಿಬ್ಬರ ಮಧ್ಯೆ ಹೆಂಗೆ ಒಂದು 10 ಜನ ಹುಡುಗಿಯರಿಗೆ ಸಪ್ಲೈ ಮಾಡಿದ್ರೆ 10 ಲಕ್ಷ ಕೊಡ್ತೀನಿ ಅಂತ. ಆ ಪೇಮೆಂಟು ಆ ಹುಡುಗಿಗೆ ಬರಲ್ಲ, ಆ ಹುಡುಗಿ ಸಂಬಂಧಿಕರಿಗೆ ಬರಲ್ಲ, ಅವರಿಬ್ಬರ ಮಧ್ಯೆ ಆದಂತ ವ್ಯವಹಾರ. ಇದು ಟೇಕಿಂಗ್ ಅಂಡ್ ರಿಸೀವಿಂಗ್, ಕೊಡೋದು ತಗೊಳ್ಳೋದು ಪೇಮೆಂಟು. ಮುಂದೆ ಅಲ್ಲಿ ಇನ್ನೊಬ್ಬರ ಮಧ್ಯೆ ವ್ಯವಹಾರ ಆಗಿರುತ್ತೆ, ಇವ್ರಿಗೆ ಹೋಗೋದ, ಇವನಿದ್ದವನು ಇನ್ನೊಬ್ರಿಗೆ ಅಲ್ಲಿ ಮತ್ತೊಂದು ಕಡೆ ವ್ಯವಹಾರ ಮಾಡಿರ್ತಾನೆ, ಅವ್ರವ್ರ ಮಧ್ಯೆ ಒಂದು ವ್ಯವಹಾರ ಆಗಿರುತ್ತೆ. ಅಲ್ಲಿ ಅವನಿದ್ದವನು ಇಲ್ಲಿ ಇನ್ನೊಬ್ಬ ಮಧ್ಯದಲ್ಲಿರ್ತಾನೆ, ಮಧ್ಯವರ್ತಿಗೆ ಅಮೌಂಟ್ ಕೊಡ್ತಿರ್ತಾನೆ. ಹೀಗೆ ಇದು ವುಮೆನ್ ಟ್ರಾಫಿಕಿಂಗ್. ಇದು ಯಾವ ದೇಶದಲ್ಲಿ ಇದಕ್ಕೆ ಹೊರತಾಗಿಲ್ಲ, ಎಲ್ಲ ದೇಶದಲ್ಲಿ ಇದು ವುಮೆನ್ ಟ್ರಾಫಿಕಿಂಗ್ ನಡೀತಾ ಇದೆ.
ಪ್ರತಿ ವರ್ಷ ಹ್ಯೂಮನ್ ಟ್ರಾಫಿಕಿಂಗ್ ಎಷ್ಟು ಜಗತ್ತಿನಾದ್ಯಂತ ಎಷ್ಟು ನಡೆಯುತ್ತಂದ್ರೆ 6 ಲಕ್ಷದಿಂದ 8 ಲಕ್ಷದ ಹೆಣ್ಮಕ್ಳು ಮತ್ತೆ ಮಕ್ಕಳು ಪ್ರತಿ ವರ್ಷ ಜಗತ್ತಿನಾದ್ಯಂತ ಈ ಮಾನವ ಕಳ್ಳ ಸಾಗಣೆಗೆ ಒಳಗಾಗ್ತಾರೆ. ಮುಂದೆ ಇದಕ್ಕೆ ಸಂಬಂಧಪಟ್ಟಂತೆ ಕಾನೂನುಗಳನ್ನ ವಿಚಾರ ಮಾಡಿದ್ರೆ ಭಾರತದ ಸಂವಿಧಾನದ ಆರ್ಟಿಕಲ್ 23 ಇಟ್ ಪ್ರೊಹಿಬಿಟ್ಸ್ ಟ್ರಾಫಿಕಿಂಗ್ ಎ ಹ್ಯೂಮನ್ ಬೀಯಿಂಗ್, ಬೆಗ್ಗಿಂಗ್ ಅಂಡ್ ಅದರ್ ಸಿಮಿಲರ್ ಫಾರ್ಮ್ಸ್ ಆಫ್ ಫೋರ್ಸ್ಡ್ ಲೇಬರ್. ಭಾರತದ ಸಂವಿಧಾನ ಎಲ್ಲ ನಮ್ಮ ಭಾರತದ ನಾಗರಿಕರಿಗೆ ಒಂದು ರಕ್ಷಣೆಯನ್ನು ಕೊಟ್ಟಿದೆ. ಈ ಹ್ಯೂಮನ್ ಟ್ರಾಫಿಕಿಂಗ್ ಆರ್ಟಿಕಲ್ 23 ಪ್ರಕಾರ ಪ್ರೊಹಿಬಿಟ್ ಮಾಡಿದ್ರಿಂದ, ನಿಷೇಧ ಮಾಡಿದ್ರಿಂದ ಆ ಕೃತ್ಯವನ್ನು ಯಾರು ಮಾಡ್ತಾರೆ ಅದೊಂದು ಅಪರಾಧ ಆಗುತ್ತೆ. ಯಾವ ಮುಂದೆ ಆರ್ಟಿಕಲ್ 39 ಈ ಪ್ರಕಾರ ಹೆಲ್ತ್ ಅಂಡ್ ಸ್ಟ್ರೆಂತ್ ಆಫ್ ಇಂಡಿವಿಜುವಲ್ಸ್ ಆರ್ ನಾಟ್ ಶುಡ್ ನಾಟ್ ಬಿ ಅಬ್ಯೂಸ್ಡ್. ಒಬ್ಬ ವ್ಯಕ್ತಿಯ ಆರೋಗ್ಯ ಮತ್ತು ಆತನ ಬಲವನ್ನ ದುರುಪಯೋಗ ಪಡಿಸಿಕೊಳ್ಳಬಾರದು. ಮುಂದೆ ನೋ ಒನ್ ಈಸ್ ಫೋರ್ಸ್ಡ್ ಬೈ ಎಕನಾಮಿಕ್ ನೆಸೆಸಿಟಿ ಟು ಡೂ ದಿ ವರ್ಕ್ entrusted to their age or strength and childhood exploitation should be prohibited against exploitation. ಅಂದ್ರೆ ಈಗ ಒಂದು ಆರ್ಥಿಕ ಒಂದು ಅವಶ್ಯಕತೆಗೆ ಅನುಸಾರವಾಗಿ ಈಗ ಯಾವುದೋ ಒಂದು ಹುಡುಗನಿಗೆ ಮನೆಯಲ್ಲಿ ಶಾಲೆ ಕಲಿಯಲಿಕ್ಕೆ ತಂದೆ ತಾಯಿಗಳು ಪುಸ್ತಕ ಆಯಿತು, ಶಾಲಾ ಸಾಮಗ್ರಿಗಳನ್ನು ಕೊಡುವಂಥ ಸಾಮರ್ಥ್ಯ ಇದ್ದಾಗ ನಾನು ಪಕ್ಕದವನು ಒಂದು ಹೋಟೆಲ್ ನಡೆಸ್ತಾ ಇರ್ತೇನೆ, ಬಾರ ವೆಂಕಟೇಶ್ವರಿಗೆ ದಿನಕ್ಕೆ ಒಂದು 200 ರೂಪಾಯಿ ಕೊಡ್ತೀನಿ, ಸ್ಕೂಲ್ಗೆ ಹೋಗಿ ಬಂದ್ಬಿಟ್ಟು ಆಮೇಲೆ ನಮ್ಮ ಹೋಟೆಲಲ್ಲಿ ಪಾತ್ರೆ ತೊಳೆದು ಕೆಲಸ ಮಾಡೋಂತ ಅವನ ಆರ್ಥಿಕ ಒಂದು ವೀಕ್ನೆಸ್ ಅನ್ನ ಉಪಯೋಗ ಮಾಡಿಕೊಂಡು ಆತನ ವಯಸ್ಸು ಪರಿಗಣಿಸದೆ ಆತನನ್ನ ಒಂದು ಕೆಲಸಕ್ಕೆ ನೇಮಿಸ್ಕೊಂಡ್ಬಿಟ್ರೆ, ಪಾತ್ರೆ ತೊಳೆಯೋದು, ಹೋಟೆಲ್ದಲ್ಲಿ ಸಪ್ಲೈ ಮಾಡೋದು ಇಂಥ ಕೆಲಸಕ್ಕೆ ನೇಮಿಸ್ಕೊಂಡ್ರೆ ಇದು ಕೂಡ ಕಾನೂನು ಪ್ರಕಾರ ನಿಷೇಧ ಆಗಿದೆ. ಅದನ್ನ ಆರ್ಟಿಕಲ್ 39F ಪ್ರಕಾರ ನಿಷೇಧ ಮಾಡಬೇಕು. ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಕಾನೂನುಗಳು ಯಾವ ಇದೆ ಅಂದ್ರೆ ಭಾರತೀಯ ದಂಡ ಸಂಹಿತೆ ಅಂದ್ರೆ IPC, ಹಳೆ IPC 370 ಪ್ರಕಾರ ವುಮೆನ್ ಟ್ರಾಫಿಕಿಂಗ್ ಅನ್ನ ನಿಷೇಧಿಸಲಾಗಿದೆ. ಅದು ಶಿಕ್ಷಾರ್ಹ ಅಪರಾಧ. ಮುಂದೆ ಬಾಂಡೆಡ್ ಲೇಬರ್ ಅಬಾಲಿಷನ್ ಆಕ್ಟ್ 1976 ಅಂತ ಬಾಂಡೆಡ್ ಲೇಬರ್ ಅಬಾಲಿಷನ್ ಆಕ್ಟ್ ಅಂತ ಬಂತು. ಆ ಆಕ್ಟ್ ಕೂಡ ಇದನ್ನ ಪ್ರಾಹಿಬಿಷನ್ ಮಾಡಲಾಗಿದೆ. ಚೈಲ್ಡ್ ಲೇಬರ್ ಪ್ರಾಹಿಬಿಷನ್ ಅಂಡ್ ರೆಗ್ಯುಲೇಷನ್ ಆಕ್ಟ್ 1986, ಜುವೆನೈಲ್ ಜಸ್ಟಿಸ್ ಕೇರ್ ಅಂಡ್ ಪ್ರೊಟೆಕ್ಷನ್ ಆಕ್ಟ್, ಗೋವಾ ಚಿಲ್ಡ್ರನ್ ಆಕ್ಟ್, ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಸುವಲ್ ಅಫೆನ್ಸಸ್ ಪೋಕ್ಸೋ ಆಕ್ಟ್, ಕ್ರಿಮಿನಲ್ ಲಾ, ಮುಂದೆ ಪ್ರಾಹಿಬಿಷನ್ ಆಫ್ ಚೈಲ್ಡ್ ಮ್ಯಾರೇಜ್ ಆಕ್ಟ್. ಎಲ್ಲ ಕಾನೂನುಗಳನ್ನ ವುಮೆನ್ ಎಕ್ಸ್ಪ್ಲಾಯಿಟೇಷನ್ ಅಂದ್ರೆ ಮಾನವ ಕಳ್ಳ ಸಾಗಾಣಿಕೆಯನ್ನ ತಡೆಗಟ್ಟಲಿಕ್ಕೆ ಮತ್ತು ಮಾನವನ ವಿರುದ್ಧ ಒಂದು ನಡೆಯುವಂತ ಅನೈತಿಕ ಚಟುವಟಿಕೆಗಳಿಗೆ ನಿರ್ಬಂಧ ಹೇರಲಿಕ್ಕೆ ಇದನ್ನ ಮಾಡಲಾಗಿದೆ. ಮುಂದೆ ಕ್ರಿಮಿನಲ್ ಅಮೆಂಡ್ಮೆಂಟ್ ಆಕ್ಟ್ 2013ರಲ್ಲಿ ಕ್ರಿಮಿನಲ್ ಅಮೆಂಡ್ಮೆಂಟ್ ಆಕ್ಟ್ ಅನ್ನು ಜಾರಿ ಮಾಡಿಬಿಟ್ಟು IPC ಸೆಕ್ಷನ್ 370A ಅಂತ ಮಾಡಿ ಅದರಲ್ಲಿ ಎಲ್ಲಾನು ವುಮೆನ್ ಟ್ರಾಫಿಕಿಂಗ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಒಂದು ಡೆಫಿನಿಷನ್ ಅನ್ನ ಕೊಟ್ಟಿದ್ದಾರೆ. ಮುಂದೆ ಇದರ ಒಂದು ಬಹಳ ಅನುಕೂಲವಾಗುವ ದೃಷ್ಟಿಯಿಂದ ಈ ಫೈನಾನ್ಸ್ ಅನ್ನ ಪ್ರೊವೈಡ್ ಮಾಡಲಾಗ್ತಾ ಇದೆ. ಮುಂದೆ